ಮೀಸೆ ಚಿಗುರುವ ಮುನ್ನವೇ ಲವ್ ಪವು ಅಂತ 18 ವರ್ಷದ ಯುವತಿಯನ್ನ ಎತ್ತಾಕೊಂಡೋಗಿ ಮದುವೆಯಾಗಿ ಫುಲ್ ಖುಷಿಯಾಗಿ ಫೋಟೋಗಳನ್ನು ತೆಗೆದುಕೊಂಡಿರುವ ಫೋಟೋಗಳನ್ನೊಮ್ಮೆ ನೋಡಿಬಿಡಿ. ಇನ್ನೊಂದು ಕಡೆ ಯುವತಿಯ ಕಡೆಯವರು ಮದುವೆಯಾಗಿದ್ದ ಪ್ರೇಮಿಗಳ ಕಾರನ್ನ ಅಡ್ಡಗಟ್ಟಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಗಂಗನಮಿದ್ದೆ ಬಡಾವಣೆಯ ನಿವಾಸಿ ಪೇಂಟ್ ಕೆಲಸಗಾರ ಸಂದೀಪ್ ಎನ್ನುವ ವ್ಯಕ್ತಿ ಚಿಕ್ಕಬಳ್ಳಾಪುರ ನಗರದ ಕಂದವರ ಬಡಾವಣೆಯ ಶ್ರೀಮಂತ ಕುಟುಂಬದ 18 ವರ್ಷದ ಯುವತಿಗೆ ಗಾಳ ಹಾಕಿದ್ದ. ಆಕೆಯ ಜೊತೆ 2 ದಿನಗಳ ಹಿಂದೆ ಎಸ್ಕೇಪ್ ಆಗಿದ್ದ ಈತ ಜಿಲ್ಲೆಯ ಚಿಂತಾಮಣಿಯ ದೇವಸ್ಥಾನವೊಂದರಲ್ಲಿ ಆಕೆಗೆ ತಾಳಿಯನ್ನು ಕಟ್ಟಿದ್ದ. ಬಳಿಕ ಈ ಜೋಡಿ ಕಾರಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದಾಗ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಯುವತಿಯ ಪೋಷಕರು ಇವರ ಕಾರನ್ನ ಅಡ್ಡಗಟ್ಟಿದ್ರು. ಮಹಿಳಾ ಠಾಣೆಗೆ ಮಗಳು ಮತ್ತು ಆಕೆಯ ಪ್ರಿಯಕರನನ್ನ ನೇರವಾಗಿ ಕರೆದುಕೊಂಡು ಬಂದಿದ್ರು. ಇವರಿಗೆ ಹಚ್ಕೊಳ್ಳ ಬೇಗ ಬೇಗ ಬರ್ರೋ. ತಾವು ಮದುವೆ ಮಾಡಿಕೊಂಡಿದ್ದು ತಮ್ಮ ಪಾಡಿಗೆ ತಮ್ಮನ್ನ ಬಿಡುವಂತೆ ಈ ವೇಳೆ ಜೋಡಿ ಪೊಲೀಸರನ್ನ ಕೇಳಿಕೊಂಡಿತ್ತು. ಹುಡುಗಿ ಕೂಡ ನಾನು ಇಷ್ಟಪೂರ್ವಕವಾಗಿಯೇ ಸಂದೀಪ್ನನ್ನು ಇಷ್ಟಪಟ್ಟು ಮದುವೆಯಾಗಿದ್ದೇನೆಂದು ವಿಡಿಯೋ ಮಾಡಿ ಬಿಟ್ಟಿದ್ಲು. ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನಮ್ಮ ಮನೆಯಲ್ಲಿ ತುಂಬ ನನಗೆ ಟಾರ್ಚರ್ ಮಾಡ್ತಾಯಿದ್ರು. ಅವನ್ನ ಇಷ್ಟಪಟ್ಟಾಗ ಅವ್ರು ನಮ್ಮ ಮನೇಲಿ ಗೊತ್ತಾದಾಗ ನಮ್ಮನ್ನು ಒಪ್ಕೊಂಡು ಒಂದು 25 ವರ್ಷ ಆದಮೇಲೆ ಮದುವೆ ಮಾಡಿಸ್ತೀವಿ ಅಂತ ಹೇಳಿ ನಮಗೆ ಏನೇನೋ ಹೇಳಿ ಕೊಲೆ ಬೆದರಿಕೆ ಎಲ್ಲ ಮಾಡಿ ನಮಗೆ ಇದು ಮಾಡೋಕ್ಕೆ ನೋಡಿದ್ರು. ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನಾನೇ ಅವನ್ನ ಕರ್ಕೊಂಡೋಗಿ ಮದುವೆ ಆಗಿದ್ದೀನಿ, ಇಷ್ಟಪಟ್ಟೆ ಆಗಿದ್ದೀನಿ. ಇದರಲ್ಲಿ ಅವನೇನೂ ಇಲ್ಲ, ನನ್ನ ಇಷ್ಟ ಪ್ರಕಾರ ಅವನ್ನ ಮದುವೆ ಆಗಿದ್ದೀನಿ. ಇನ್ನು ಯುವತಿಯ ಕಡೆಯವರು ಯಾವಾಗ ಯುವಕನ ಪ್ರೇಮ ಪುರಾಣಗಳು ಬಟಾಬಯಲಾದವೋ ಪೋಷಕರು ಸಾಕ್ಷಿ ಸಮೇತ ಯುವಕ ಯುವತಿಯನ್ನ ಹಿಡಿದು ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಗೆ ಒಪ್ಪಿಸಿದ ನಂತರ ಸಂದೀಪನ ಒಂದೊಂದೇ ಪ್ರೇಮ ಪ್ರಕರಣಗಳು ಪೊಲೀಸರು ಮುಂದಿಟ್ಟಿದ್ದಾರೆ. 2024ರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದ ಅಪ್ರಾಪ್ತ ಬಾಲಕಿಯನ್ನ ಪ್ರೀತಿಸಿದ್ದ ಸಂದೀಪ್ ಆಕೆಯನ್ನ ಮದುವೆ ಮಾಡಿಕೊಂಡಿದ್ದ. ಪ್ರಶಾಂತ್ ನಗರದಲ್ಲಿ ಮತ್ತೋರ್ವ ಮಹಿಳೆಗೆ ವಂಚನೆ ಮಾಡಿದ್ದು ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಫೋಕ್ಸೋ ಪ್ರಕರಣ ಕೂಡ ದಾಖಲಾಗಿರೋದು ಗೊತ್ತಾಗಿದೆ. ಇವುಗಳ ಜೊತೆಗೆ ಸಾಕ್ಷಿ ಎಂಬಂತೆ ಸಂದೀಪ್ನಿಂದ ಹಿಂದೆ ಮೋಸ ಹೋಗಿರುವ ಅಪ್ರಾಪ್ತಿಯೇ ಠಾಣೆಗೆ ಬಂದು ಈತನ ಇತಿಹಾಸ ಬಿಚ್ಚಿಟ್ಟಿದ್ದಾಳೆ. ಹೀಗಾಗಿ ಪ್ರಿಯಕರ ಕಟ್ಟಿದ್ದ ತಾಳಿಯನ್ನ ಕಿತ್ತು ಬಿಸಾಕಿ ಆತನಿಗೆ ಗುಡ್ ಬೈ ಹೇಳಿ ಯುವತಿ ತಂದೆ ತಾಯಿ ಜೊತೆ ಮನೆಗೆ ಹೋದ ಪ್ರಸಂಗ ನಡೆದಿದೆ.
ನೋಡೋದ್ರಲ್ಲ, ಮೊದಲು ಸಂದೀಪನ ಸವಿ ಮಾತುಗಳಿಗೆ ಮರುಳಾಗಿ ನೀನೇ ಎಲ್ಲ ಅಂತ ನಂಬಿದ್ದವಳು ಸಂದೀಪನ ಅಸಲಿ ಮುಖವಾಡ ಕಳಚಿಬಿದ್ದ ತಕ್ಷಣ ತನ್ನ ಕುರುಡು ಪ್ರೀತಿಯನ್ನ, ತನ್ನ ಕೊರಳಲ್ಲಿದ್ದ ತಾಳಿಯನ್ನ ಕಳಚಿ ಬಿಸಾಡಿ ಅಪ್ಪ ಅಮ್ಮನ ಜೊತೆ ಮರಳಿ ಮನೆಗೆ ಹೊರಟಿದ್ದಾಳೆ. ಒಟ್ಟಿನಲ್ಲಿ ಪ್ರೀತಿ ಮತ್ತು ಮದುವೆಯ ಹೆಸರಿನಲ್ಲಿ ನಡೆಯುತ್ತಿರುವ ಮೋಸಗಳ ಬಗ್ಗೆ ಯುವತಿಯರು ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯವಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.